ಪ್ರಖ್ಯಾತ ಜ್ಯೋತಿಷ್ಯರು ಪಂಡಿತ್ ದಿನೇಶ್ ಗುರುಜಿ ಅವರಿಂದ ನಿಮ್ಮ ಭವಿಷ್ಯವನ್ನು ಜ್ಯೋತಿಷ್ಯದಿಂದ ಅನಾವರಣ ಮಾಡಿಕೊಳ್ಳಿ. ಇದು ಪಂಡಿತ್ ದಿನೇಶ್ ಗುರುಜಿ ಅವರದೇ ಆದ ವಿಶಿಷ್ಟ ಭವಿಷ್ಯವಾಣಿ ಆ್ಯಪ್ನಿಂದ ಬೆಂಬಲಿತ ಕೋರ್ಸ್. ಹೊಸ ಬ್ಯಾಚ್ ಆರಂಭ ಆಗಸ್ಟ್ 11ರಿಂದ ಕೇವಲ 15 ದಿನಗಳು ಮಾತ್ರ. ಮನೆಯಿಂದಲೇ ಬಾಧಕಾಲಿಕ ಆದಾಯವನ್ನು ಗಳಿಸಿರಿ. ಲೈವ್ ಸ್ವಿಮ್ ಕ್ಲಾಸುಗಳು ಬೆಳಗ್ಗೆ ಅಥವಾ ಸಂಜೆ ಬ್ಯಾಚ್ ಆಯ್ಕೆ ಮಾಡಿ. ಯಾವುದೇ ಅನುಭವ ಅಗತ್ಯವಿಲ್ಲ, ನಿಮ್ಮ ಮನೆಯಿಂದಲೇ ಕಲಿಯಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ, ಮ್ಯಾಕ್ಸ್ ಶೇಟ್ವನಡೆ. ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ಡಾಕ್ಟರ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ರಾಹು ಕುಂಭರಾಶಿಗೆ ಚಲಿಸ್ತಾ ಇದ್ರೆ, ಇನ್ನು ಕೇತು ಸಿಂಹರಾಶಿಗೆ ಚಲಿಸ್ತಾ ಇರುವಂಥದ್ದು. ಇನ್ನು ಇದರ ಫಲಾನುಫಲಗಳು ಹೇಗಿದೆ ಅನ್ನೋದರ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ಇವತ್ತಿನ ಸಂಚಿಕೆಯಲ್ಲಿ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬಹುದಾಗಿದೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತು ಡಾಕ್ಟರೇಟನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಅದರ ಜೊತೆಗೆ ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಳ್ಳಬಹುದಾಗಿದೆ. ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಇದೀಗ ಗುರುಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಗುರುಗಳೇ, ಖಂಡಿತ. ನಿನ್ನೆ ನಾವು 2 ಲಗ್ನಗಳ ಬಗ್ಗೆ ಮಾತಾಡಿದ್ವಿ, ಮೇಷ ಮತ್ತು ವೃಷಭ. ಇವತ್ತು ಮಿಥುನ ಲಗ್ನದ ಬಗ್ಗೆ ಮಾತಾಡೋಣ. ಮಿಥುನ ಲಗ್ನ ರಾಹುವಿನ ಬಗ್ಗೆ ಮಾತಾಡೋಣ. ನಾನು ಆಲ್ರೆಡಿ ಒಂದು ಕೆಲವು ವಿಚಾರಗಳೆಲ್ಲ ಹೇಳಿದ್ದೀನಿ. ಏನು ಅಂತಂದರೆ, ರಾಹು ದಶ ಬಂದಿರಬೇಕು ಅಥವಾ ಕೇತು ದಶ ಬಂದಿರಬೇಕು. ಇಲ್ಲ ಅಂದರೆ ಅದರದ್ದು ಹೇಳ್ತಕ್ಕಂಥ ಫಲಗಳು ವರ್ಕ್ ಆಗಲ್ಲ. ಸುಮ್ಮನೆ ರಾಶಿ ಭವಿಷ್ಯ ಅಂತ ಹೇಳಿ ವರ್ಷವಿಡೀ ಗ್ರಹಗಳು ಚಲಿಸ್ತಾ ಇರ್ತವೆ. ವರ್ಷವಿಡೀ ರಾಹು ಚೇಂಜ್ ಆಗ್ತಾ ಇರುತ್ತೆ, ಕೇತು ಚೇಂಜ್ ಆಗ್ತಾ ಇರುತ್ತೆ, ಶನಿ ಚೇಂಜ್ ಆಗ್ತಾ ಇರುತ್ತೆ, ಗುರು ಚೇಂಜ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಜನವರಿ 1ನೇ ತಾರೀಕು ಫಲಗಳು ಹೆಂಗಿದೆ, ನ್ಯೂ ಇಯರ್ ಫಲಗಳು ಹೆಂಗಿದೆ, ಅದಾಗಿದ್ದ ತಕ್ಷಣ ಉಗಾದಿ ಬಂದ್ಬಿಡುತ್ತೆ. ಉಗಾದಿ ಫಲಗಳು ಹೆಂಗಿದೆ, ಅಲ್ಲಿಗೆ ಇಲ್ಲಿಗೆ ನೀವೆಲ್ಲ ಕನೆಕ್ಟ್ ಮಾಡ್ಕೊಂಡು ಹೋದರೆ ಕರೆಕ್ಟಾಗಿ ಬರೋದೇ ಇಲ್ಲ. ನೀವು ಬೇಕಾದ್ರೆ ಯೋಚನೆ ಮಾಡಿ, ತುಂಬ ರಾಂಗ್ ಕ್ಯಾಲ್ಕುಲೇಷನ್ ಬರ್ತಕ್ಕಂಥದ್ದು. ಡಿಸೆಂಬರ್ 31ನೇ ತಾರೀಕು ವರ್ಷ ಭವಿಷ್ಯ ಹೇಗಿದೆ ಅಂತ ಹೇಳ್ತೀವಿ. ಅಲ್ಲಿ ಯಾವುದೋ ಒಂದು ರಾಶಿಗೆ ಅದ್ಭುತವಾಗಿ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ಅವರೇ ಬಂದು ಕೂತ್ಕೊಂಡು ಉಗಾದಿ ಭವಿಷ್ಯ ಹೇಳ್ತಾರೆ, ದುಡ್ಡೇ ಬರಲ್ಲ ಈ ವರ್ಷ ಅಂತಾರೆ. ಅದು ಮಧ್ಯದಲ್ಲಿ ಗುರು ಯಾವುದೋ ಇದಕ್ಕೆ ಸಂಚಾರ ಆಗ್ತಾನೆ, ಯಾವುದೋ ಇದಕ್ಕೆ ರಾಶಿಗೆ, ಮಿಥುನ ಅಂತ. ಗುರು ಬಂದಿರೋದ್ರಿಂದ ಈ ರಾಶಿಯವರಿಗೆ ಮನೆ ಕಟ್ತಾರೆ ಅಂತ ಹೇಳ್ತಾರೆ. ಆ ಕಡೆ ಶನಿ ಪ್ರವೇಶ ಆಗಿದೆ ಮೀನರಾಶಿ, ಮನೆ ಕಟ್ಟಲ್ಲ ಅಂತ ಹೇಳ್ತಾರೆ. ಯಾವ ತೊಗೊಳ್ತೀರಾ? ಹುಚ್ಚರು ಮಾಡಿಟ್ಟಿದ್ದಾರೆ ಈ ಕಾಂಪೌಂಡರ್ಗಳೆಲ್ಲ, ಹುಚ್ಚರು ಮಾಡಿಟ್ಟಿದ್ದಾರೆ. ಒಂದೇ ರಾಶಿಯವ್ರಿಗೆ ಒಂದು ವರ್ಷದಲ್ಲಿ 50 ಭವಿಷ್ಯಗಳು ಬರೋದು. ಅದರ ಮಧ್ಯದಲ್ಲಿ ದಿನ ಭವಿಷ್ಯ ಬೇರೆ, ಕಾಲು ಕಿತ್ಕೊಳ್ಳೋಕ್ಕೆ ದಿನ ಭವಿಷ್ಯ ಬೇರೆ. ಅದಕ್ಕೆ ಜ್ಯೋತಿಷ್ಯ ನಂಬಲ್ಲ ಯಾರು. ಜ್ಯೋತಿಷ್ಯ ನಂಬದೇ ಇರೋಕ್ಕೆ ಮೂಲ ಕಾರಣನೇ ಟೂ ಮೆನಿ ಇನ್ಫಾರ್ಮೇಷನ್, ಟೂ ಮೆನಿ ಚೇಂಜಸ್, ಟೂ ಮೆನಿ. ಇದು ಒಂದು 10 ಜನಕ್ಕೆ ಕೇಳಿದ್ರೆ ಲಾಸ್ಟ್ 1 ಇಯರಿಂದ ಏನಪ್ಪ ಆಗಿದೆ ಅಂತಂದರೆ, ಸರ್ ಅದೇ ಕೆಲಸದಲ್ಲಿದ್ದೀನಿ, ಅದೇ ಕಂಪ್ನಿಲಿದ್ದೀನಿ, ಅದೇ ಚೇರಲ್ಲಿ ಕೂತಿದ್ದೀನಿ, ಕರೆಕ್ಟಾಗಿ 9 ಗಂಟೆ 9:30 ಬರ್ತೀನಿ, ಸಂಜೆ 5 ಗಂಟೆ 6 ಗಂಟೆಗೆ ಹೋಗ್ತೀನಿ ಸರ್. ಒಂದು ವರ್ಷದಿಂದ ಏನೂ ಚೇಂಜ್ ಆಗಿಲ್ಲ ಸರ್. ಎಲ್ಲೋ ಹೋಗಿದ್ರೆ ಎಲ್ಲೋ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಸುಮ್ಮನೆ ಟ್ರಿಪ್ಪಿಗೆ ಅಂತ ಹೋಗಿದ್ದೆ, ಆಮೇಲೆ ಆಫೀಸಿಂದ ಯಾವುದೋ ಒಂದು ಸಣ್ಣ ಟ್ರಿಪ್ ಹೋಗಿದ್ದೆ, ಅದೊಂದು 2 ಸತಿ ಸರ್. ಇವರು ದಿನ ಭವಿಷ್ಯ ಹೇಳೋದು ನೋಡಿದ್ರೆ ಏನು ದಿನ ಏನೋ ಆಗ್ಬಿಡ್ಬೇಕು ಅವ್ರಿಗೆ. ಏನಿಲ್ಲ. ಮನೆ ಕಟ್ಟಿದೆಯಾ? ಇಲ್ಲ ಸರ್, ಅದು ಆಲ್ರೆಡಿ ಇದೆ ಅಪ್ಪಂದು, ಏನೂ ಅದು ಆಲೋಚನೆ ಇಲ್ಲ. 1 ವರ್ಷದಿಂದ ಏನಾಗಿದೆ? ಏನೂ ಆಗಿಲ್ಲ. ಅವರ ದಶಾಭುಕ್ತಿಗಳು ನಾರ್ಮಲ್ ಆಗಿದ್ದರೆ ಏನೂ ಆಗಲ್ಲ. ಯಾವಾಗ ದಶ ಚೇಂಜ್ ಆಗುತ್ತೆ, ಭುಕ್ತಿ ಚೇಂಜ್ ಆಗುತ್ತೆ, ಅಂತರ್ಭುಕ್ತಿ ಚೇಂಜ್ ಆಗುತ್ತೆ, ಎಲ್ಲ ಪರಿಸ್ಥಿತಿ, ಮನಸ್ಥಿತಿ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಈಗ ಹೇಳಿಕೊಟ್ಟಿರ್ತಕ್ಕಂಥ
ರಾಹು ಕುಂಭರಾಶಿ ಪ್ರವೇಶ ಆಗಿರ್ತಕ್ಕಂಥದ್ದು, ಕೇತು ಸಿಂಹರಾಶಿ ಪ್ರವೇಶ ಆಗಿರ್ತಕ್ಕಂಥ ಗೋಚಾರ ಫಲ ದಶಗಳಿದ್ದರೆ ಮಾತ್ರ ಎಫೆಕ್ಟ್ ಆಗುತ್ತೆ ಹೊರತು ಯಾರಿಗೂ ಅದನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕಿಂತ ಮುಂಚೆ ನಿಮಗಳಿಗೆ ಯಾವ ದಶೆ ನಡೀತಾ ಇದೆ ಈಗ ಅಂತ ಸ್ವಲ್ಪ ಆದರೂ ಮಾಹಿತಿ ಇರಬೇಕು. ಸೊ ರಾಹು ಹೋಗೋಣ. ಈಗ ಮಿಥುನ ಲಗ್ನದವ್ರಿಗೆ, ನಾನು ಲಗ್ನ ತೊಗೊಳ್ತೀನಿ, ರಾಶಿ ತೊಗೊಳ್ಳಲ್ಲ. ರಾಹುವಿನ ಸಂಚಾರ ಸ್ವಲ್ಪ ತಿರುಗಾಟ ಜಾಸ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಹಾಗೆ ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಫಸ್ಟ್ ಕ್ಲಾಸಾಗಿ ಓದ್ತಾರೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಜಾಬ್ ಸಿಗ್ತಕ್ಕಂಥದ್ದು, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಹಾಗೆ ಕಾಂಪಿಟೇಷನಲ್ಲಿ ಜಯ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ ಬರುತ್ತೆ. ದಶರಾಹು ಇರಬೇಕು. ಮಿಥುನ ಲಗ್ನದವ್ರಿಗೆ ದಶರಾಹು ಇದ್ದರೆ ಮಾತ್ರ ಇದರ ಫಲ. ಸುಮ್ಮನೆ ಮಿಥುನ ಲಗ್ನದ ಎಲ್ಲರಿಗೂ ರಾಹು ಚೇಂಜ್ ಆಗಿದ ತಕ್ಷಣ ಎಲ್ಲರಿಗೂ ಚೇಂಜ್ ಆಗಿದ್ದರೆ ಅದೊಂದು ಹುಚ್ಚುತನ. ಇದ್ರ ಜೊತೆಗೆ ಈ ಸಾಡೆ ಸಾತಿ ಅಂತ ಅದು ಹುಚ್ಚುತನ, ಅದು ಬೇರೆ ಹೇಳಿಲ್ಲ ನಿಮಗೆ. ಇದು ಮೈದಲ್ಲಿ ಸಾಡೆ ಸಾತಿ ಒಂದು ಬರುತ್ತೆ, ಅದ್ರ ಮೈದಲ್ಲಿ ಕುಜದೋಷ ಅಂತ ಬರುತ್ತೆ. ಏನು ನಾವೇನು ಬದುಕಬೇಕಾ ಅಥವಾ ಹೆಂಗೆ ಇಷ್ಟೊಂದು ಗ್ರಹಗಳಿಗೆ ಆಟಾಡಿಸಿದ್ರೆ ಅವ್ರು ಹೇಳೋ ರೀತಿ ಅಷ್ಟೇ. ಬಟ್ ಆದರೆ ಬದುಕುಗಳಲ್ಲಿ ಏನು ದೊಡ್ಡ ಮಹತ್ವ ಬರಲ್ಲ. ವರ್ಷಕ್ಕೆ ಒಂದೋ ಎರಡೋ ಇಂಪಾರ್ಟೆಂಟ್. ಲಾಸ್ಟ್ 1 ಇಯರಲ್ಲಿ ಮೇಜರ್ ಚೇಂಜಸ್ ಏನಾಗಿದೆ ಅಂತ ಯೋಚನೆ ಮಾಡ್ಕೊಳ್ಳಿ. ಮೇಜರ್ ಚೇಂಜಸ್ ಒಂದಿರುತ್ತೆ ಅಥವಾ ಎರಡಿರುತ್ತೆ ಅಷ್ಟೇ. ತುಂಬ ಚೇಂಜಸ್ ಆಗ್ತಾ ಇದೆ ಅಂತಂದರೆ ಎಲ್ಲೋ ದಶ ಅಲ್ಲಿ ಕಾಂಬಿನೇಷನಲ್ಲಿ 9ನೇ ಮನೆ 5ನೇ ಮನೆ ಬಂದಿರುತ್ತೆ. ಅದು ಮ್ಯಾಕ್ಸಿಮಮ್ ಈ ತಿಂಗಳು ಒಂಥರ ಆ ತಿಂಗಳು ಒಂದು ಕಾಂಬಿನೇಷನ್ ಬರುತ್ತೆ. ಸೊ ಜ್ಯೋತಿಷ್ಯ ಕಲಿಬೇಕು. ಆಗಸ್ಟ್ 11ನೇ ತಾರೀಕು 108ನೇ ಬ್ಯಾಚ್ ಇಟ್ಟಿದ್ದೀನಿ. ಬೆಳಗ್ಗೆ 11 ಗಂಟೆಗೆ ಒಂದು ಬ್ಯಾಚು, ಸಂಜೆ 7:30 ಒಂದು ಬ್ಯಾಚು. ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಮೋಸ ಆಗಲ್ಲ. 15,000 ಇನ್ವೆಸ್ಟ್ಮೆಂಟ್ ಅಷ್ಟೇ ನಮ್ಮದು ಫೀಸು. 15,000 ಕೊಡಿ. ಕಲಿತೀವೋ ಇಲ್ವೋ ಭಯ, ಅಯ್ಯೋ ಅರ್ಥ ಆಗುತ್ತೋ ಇಲ್ವೋ ಭಯ. ಏನೊಂದು 50 ಲಕ್ಷ ಇನ್ವೆಸ್ಟ್ ಮಾಡಿ ಕಲಿಯೋ ಥರ. ಅಲ್ಲಿ ಯಾವುದೋ ಇದಕ್ಕೆ ಒಂದು ಪಾರ್ಟಿಗೆ ಹೋದರೆ ಮುಗಿದೇ ಹೋಯ್ತಲ್ಲಿ 50,000 ಹೊಟ್ಟೋಯ್ತಲ್ಲಿ. ಯಾವುದೋ ಒಂದು ಸೀರೆ ತಗೊಂಬಂದರೆ ಹೋಯ್ತಲ್ಲಿ 20,000 ಹೋಯ್ತಲ್ಲಿ. ಯಾವುದೊಂದು ಒಡೆಯ ಬಂದರೆ ಹೋಯ್ತಲ್ಲಿ. ತಗೊಂಬಂದಿರೋದು ವರ್ಕೆ. ಈಗ ಆನ್ಲೈನಲ್ಲಿ ಎಷ್ಟೊಂದು ತೊಗೊಂಬರ್ತೀವಿ, ಅದು ಏನೋ ವರ್ಸ್ಟಾಗಿದ್ದು ಮೂಲೆಗೆ ಬಿಸಾಕ್ತೀವಿ. ಆನ್ಲೈನ್ ಫ್ರಾಡ್ಗಳು ಅದಕ್ಕೆಲ್ಲ ಲೆಕ್ಕ ಹಾಕ್ಕೊಂಡು ಹೋದರೆ ಜ್ಞಾನ ಕೊಡ್ತಕ್ಕಂಥ ಜಾಗದಲ್ಲಿ ಲೆಕ್ಕಾಚಾರ ಹಾಕಿದ್ರೆ ಎಲ್ಲೋ ಸ್ವಲ್ಪ ಕರ್ಮದಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅಂತ ಅನಿಸುತ್ತೆ. ಬಿಸ್ನೆಸ್ಸಲ್ಲಿ ಅದ್ಭುತವಾಗಿದೆ. ಮಿಥುನ ಲಗ್ನದವ್ರಿಗೆ ಬಿಸ್ನೆಸ್ ಎಕ್ಸಲೆಂಟ್ ಆಗಿದೆ ರಾಹುವಿಂದ. ವಿವಾಹದಲ್ಲಿ ಮದುವೆ ತೋರಿಸ್ತಾ ಇದೆ. ಯಾರ್ಯಾರು ವಿವಾಹದಲ್ಲಿ ಈಗ ಕಾಲಿಟ್ಟಿದ್ದಾರೆ, ರಾಹು ದಶೆ ನಡೀತಾ ಇದೆ, ವಿವಾಹ ತೋರಿಸ್ತಾ ಇದೆ. ಆದರೆ ಸಾಕಷ್ಟು ಅಡಚಣೆಗಳು, ಮಾತುಕತೆಯಲ್ಲಿ ಸಮಸ್ಯೆ, ಎಲ್ಲ ರೀತಿಯ ಒಂದು ಭಿನ್ನಗಳು ಆಗ್ತಕ್ಕಂಥದ್ದು ಒಂದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಉತ್ತಮವಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಯಾವುದೇ ಕಾಯಿಲೆ ಇದ್ದರೂ ಕೂಡ ತೊಂದರೆ ಇಲ್ಲ. ಫಸ್ಟ್ ಕ್ಲಾಸಾಗಿ ಸೂಪರಾಗಿ ಇರ್ತಕ್ಕಂಥದ್ದು. ಇದು ರಾಹುವಿನ ವಿಚಾರ. ಕೇತುಗೆ ಬರೋಣ. ಮಿಥುನ ಲಗ್ನದವ್ರು ಕೇತು. ಸೊ ಆಲ್ರೆಡಿ ಹೇಳಿದ್ದೀನಿ, ಕೇತು ದಶ ಇರಬೇಕು ಅಥವಾ ಕೇತು ಭುಕ್ತಿ ಇರಬೇಕು. ಈ 2 ಲೆವೆಲ್ ಸಾಕು ನಮಗೆ. ಅಂತರ್ಭುಕ್ತಿ ಫಾಸ್ಟ್ ಚೇಂಜಿಂಗಿಂದ ಅದರದ್ದು ಎಫೆಕ್ಟು ಅಷ್ಟಿರಲ್ಲ. ಗೋಚಾರದ ಎಫೆಕ್ಟು 20 to 25% ಆ್ಯಡ್ ಆನ್ ಮಾಡ್ಕೊಳ್ಳಿ. ಫಾರ್ ಪ್ರಾಫಿಟ್ ಆರ್ ಫಾರ್ ಲಾಸ್. ಫಾರ್ ಪ್ರಾಫಿಟ್ 20% ಆರ್ ಲಾಸ್ 20% ಗೋಚಾರ ಫಲ. 20% ಮಾತ್ರ ಇದೆ ಎಫೆಕ್ಟು. 100 out of 100% ಆಗಲ್ಲ. ಮೂಲ ದಶ ಯಾವ ಮನಲಿದೆ ಅದು ಪ್ರೈಮರಿ ಎಫೆಕ್ಟು. ಇಲ್ಲಿ ಗೋಚಾರ ಸೆಕೆಂಡರಿ ಎಫೆಕ್ಟ್ ಅಂತ ಹೇಳ್ಬೋದು. ಮದುವೆ ಆಗ್ತಾ ಇಲ್ಲ, ರಾಹು ದಶದಲ್ಲಿ ಮದುವೆ ಕೊಡ್ತಾ ಇಲ್ಲ. ಈ ಗೋಚಾರದಲ್ಲಿ ಒಳ್ಳೆಯ ಕಾಂಬಿನೇಷನ್ ಬಂದಾಗ ಮದುವೆ ಕೊಟ್ಬಿಡುತ್ತೆ ಅಷ್ಟೇ, ಮದುವೆ ಆಗಿಬಿಡುತ್ತೆ. ಈವೆಂಟ್ಸ್ಗೆ ಮಾತ್ರ ಇದು ಹೆಲ್ಪ್ ಆಗುತ್ತೆ. ಇದು ಈವೆಂಟ್ಸ್ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಅಸ್ಟ್ರಾಲಜಿ ಒಂದು ವಿಜ್ಞಾನ. ಅಸ್ಟ್ರಾಲಜಿ ಇಸ್ ಎ ಸೈನ್ಸ್ ಬೇಸ್ಡಲ್ಲಿ ಹೋಗಬೇಕು. ರಾಹು ಸರ್ಪದೋಷ ಆಯ್ತು, ಪೂಜೆ ಮಾಡಿ, ಸುಮ್ಮನೆ ಪೂಜೆ ಮಾಡಿ 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 ಕೈ ತೊಳೆದು 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 ಎಲ್ಲ ಸುಕ್ಕಾಗ್ಬಿಟ್ಟಿದೆ. ಒಂದು ಬಂದಿಲ್ಲ ಮನೆಗೆ. ನಾಗದೇವತೆ ಬಂದೇ ಇಲ್ಲ, ನಾಗರಾಜನೂ ಬಂದಿಲ್ಲ, ನಾಗದೇವತೆ ಬಂದಿಲ್ಲ, ಯಾವ ಸರ್ಪನೂ ಬಂದಿಲ್ಲ ಕೊನೆಗೆ. ಇವೆಲ್ಲ ಕೊನೆಗೆ ಈ ಪೂಜೆ ಮಾಡೋರೆಲ್ಲ ಕೊನೆಗೆ 5 ವರ್ಷ 10 ವರ್ಷ ಆದಮೇಲೆ ಅವ್ರ ಮಕ್ಕಳು ಬೈದು ಇಟ್ಟವ್ರೆ. ಪೂಜೆ ಮಾಡಿ ಏನಾಗಿದೆ, ಅಪ್ಪ ಗೊಟ್ಟಕ್ಕಂದ. ಪೂಜೆ ಮಾಡಿ ಏನು ಮಾಡಿದೆ, ಅಕ್ಕನಿಗೆ ಡಿವೋರ್ಸ್ ಆಯಿತು. ಪೂಜೆ ಮಾಡಿ ಏನು ಮಾಡಿದೆ, ತಮ್ಮನಿಗೆ ಕೆಲಸನೇ ಇಲ್ಲ. ಪೂಜೆ ಮಾಡಿ ಏನು ಮಾಡಿದೆ, ನನಗೆ ಯಾವುದು ಎಲ್ಲೋದ್ರೂ ಕೂಡ ಕರೆಕ್ಟಾಗಿ ಪ್ರಮೋಷನ್ಲೇ ಏನೂ ಇಲ್ಲ. ಮಕ್ಕಳೇ ಮಾತಾಡ್ತಾರೆ. ಒಂದು ತಿಳ್ಕೋಬೇಕು, ನಮ್ಮ ಮಕ್ಕಳೆಲ್ಲ ಹೆಂಗೆ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ಪೂಜೆಯಿಂದ ಫಲ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದ್ದಾರಲ್ಲ, ದಟ್ ಈಸ್ ವೆರಿ ರಾಂಗ್. ಪೂಜೆಯಿಂದ ಫಲ ಬರೋಂಗಿದ್ದಿದ್ರೆ ಇವತ್ತು ಭಿಕ್ಷಕರನ್ನೆಲ್ಲ ಕರ್ಕೊಂಡೋಗಿ ನಾನು ಪೂಜೆ ಮಾಡಿಸ್ಬಿಡ್ತಾ ಇದ್ದೆ. ರೋಡಲ್ಲಿ ಇರೋದನ್ನೆಲ್ಲ ಕರೆದು ಬೆಗ್ಗರ್ಸ್ ಕಾಲಿನಿಗೆ ಹೋದ್ರೆ ಆಯ್ತು ರೀ,
ಬೆಗ್ಗರ್ಸ್ ಕಾಲನಿ ಅಂತಿದೆ, ಅಲ್ಲಿ ಹೋಗ್ಬಿಟ್ಟು ಒಂದು ಹೋಮ ಮಾಡಿಸ್ಬಿಟ್ರಾಯ್ತು. ಯಾವ ಬೇಕಾದ್ರೆ ಹೋಮ ಮಾಡಿಸ್ಬಿಟ್ರೆ ಅವರೆಲ್ಲ ಫುಲ್ ಚೇಂಜ್ ಆಗಿ ಫುಲ್ಲು ಎಲ್ಲ ದೊಡ್ಡ ದೊಡ್ಡ ಆಡಿ ಕಾರಲ್ಲಿ ಓಡಾಡ್ತಾ ಇರ್ತಾರೆ ಎಲ್ಲ ಇದರಲ್ಲಿ. ಎಂಥ ಹುಚ್ಚುತನ ನಮ್ಮ ಜ್ಯೋತಿಷಿಗಳಿರ್ತಾರಲ್ಲ ಅದೊಂದು. ಎರಡನೇದು ಪಬ್ಲಿಕ್ಕು, ಏನು ಪೂಜೆ ಅಂದ ತಕ್ಷಣ ಓಡೋಗ್ತಾರೆ. ಧರ್ಮ ಉಳಿಸಿ ಬಂದಿದೆ ಅಂದರೆ ಒಬ್ಬರು ಬರೋಲ್ಲ, ಕಳ್ಳರು, ನಂಬರ್ 1 ಕಳ್ಳರು. ಧರ್ಮ ಉಳಿಸಿ ಅನ್ನಿ, ನಮಗೆ ಯಾಕೆ, ಅಲ್ಲಿ ಹೋರಾಟ ಮಾಡೋಣ ಬನ್ನಿ ಹಿಂದೂ ಧರ್ಮದ್ದು, ನಮಗೆ ಯಾಕೆ. ಕೇತು ಬಗ್ಗೆ ಮಾತಾಡೋಣ. ಕೇತು ವಿಚಾರದಲ್ಲಿ ಬಂದಾಗ ಮನೆ ಕಟ್ಟುವಂಥ ಒಂದು ಯೋಗ ತೋರಿಸ್ತಾ ಇದೆ, ಫಸ್ಟ್ ಕ್ಲಾಸ್ ಆಗಿದೆ, ಎಕ್ಸಲೆಂಟ್. ಎಜುಕೇಷನ್ ಇರ್ತಕ್ಕಂಥವ್ರಿಗೆ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು, ಕಾಂಪಿಟೇಷನ್ ಗೆಲ್ತಕ್ಕಂಥದ್ದು ಎಲ್ಲ ತೋರಿಸ್ತಾ ಇದೆ. ಎಂಡಿಂಗಲ್ಲಿ 2026 ಡಿಸೆಂಬರಲ್ಲಿ ಸ್ವಲ್ಪ ಒಂದು 3 ತಿಂಗಳಿಂದ ಮುಂಚೆ ಒಂದು ಸ್ವಲ್ಪ ಬ್ಯಾಡ್ ರಿಸಲ್ಟ್ ಬರ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಹೊಸ ಕೆಲಸ, ಇನ್ಕ್ರೀಸ್ಡ್ ಮನಿ ಅಮೌಂಟ್ ಅಂತ ನಾವು ಹೇಳ್ತೀವಿ, ಇನ್ಕ್ರೀಸ್ಡ್ ಅಮೌಂಟ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ, ಹೊಸ ಸಂಬಂಧಗಳು ಮುರಿದು ಬೀಳ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇಲ್ಲಿ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಹೆಲ್ತ್ ಈಸ್ ವೆರಿ ಗುಡ್, ಹೆಲ್ತ್ ಈಸ್ ವೆರಿ ಗುಡ್, ನಾಟ್ ಟು ವರಿ. ಇಷ್ಟು ಮಿಥುನ ಲಗ್ನದವ್ರಿಗೆ. ಕರ್ಕಾಟಕ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನದ ವಿಚಾರದಲ್ಲಿ ಬಂದಾಗ ಯಾರ್ಯಾರು ಕರ್ಕಾಟಕ ಲಗ್ನದವ್ರು ಹುಟ್ಟಿರ್ತಾರೆ, ರಾಹು ದಶೆ ನಡೀತಾ ಇರುತ್ತೆ. ರಾಹುವಿನ ಫಲದಲ್ಲಿ ನೋಡಬೇಕು ಅಂದರೆ ಸಿಕ್ಕಾಪಟ್ಟೆ ಟೆನ್ಷನ್, ಕಷ್ಟ, ಸಡನ್ ಆಗಿ ಸ್ಟ್ರೆಸ್ಸು, ಸಡನ್ನಾಗಿ ಮೋಸ ಹೋಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಎಜುಕೇಷನಲ್ಲಿ ಸಮಸ್ಯೆ ತೋರಿಸ್ತಾ ಇದೆ. ಯಾವುದು ಓದಬೇಕು ಅನ್ನೋ ಕನ್ಫ್ಯೂಷನ್ಸ್ ಬರ್ತಾ ಇರ್ತಕ್ಕಂಥದ್ದು. ಕೊನೆಯಲ್ಲಿ ಎಂಡಿಂಗಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ. ಅಂದರೆ ಡಿಸೆಂಬರ್ 2026 ಸೆಪ್ಟೆಂಬರ್ ಅಕ್ಟೋಬರ್ ಆದಮೇಲೆ ಸ್ವಲ್ಪ ಚೇಂಜಸ್ ಬರುತ್ತೆ. ಇದು ಲಾಂಗ್ ಪೀರಿಯಡ್ ಆಗಿರೋದ್ರಿಂದ ಇವತ್ತು ಹೇಳಿದ್ದು ಸ್ವಲ್ಪ ಮರ್ತೋಗೋ ಚಾನ್ಸಸ್ ಇರುತ್ತೆ. 4 ದಿವಸ ಹಿಂದೆ ತಿಂದಿರೋ ತಿಂಡಿನೇ ಮರ್ತೋಗಿರುತ್ತೆ ನಮಗೆ. 4 ದಿವಸ ಹಿಂದೆ ಏನು ರೀ ಹೇಳ್ರಿ, ಯಾರು ನೋಡ್ತಾ ಇದ್ದೀರೆಲ್ಲ ಹೇಳಿ ನೋಡೋಣ. 4 ದಿವಸ ಹಿಂದೆ ಏನು ತಿಂಡಿ ತಿಂದ್ರಿ? ಯಾರು ಕಾಸು ಕೊಡಬೇಕು ಅಂತಂದರೆ ಡೇಟೆಲ್ಲ ಬರೆದಿಟ್ಟಿರ್ತೀವಿ ಅಲ್ವಾ? ಇಂಥವ್ರು ಕಾಸು ಕೊಡಬೇಕು ಅವ್ರ ಡೇಟ್ ಇರ್ತದೆ. 4 ದಿವಸ ಹಿಂದೆ ತಿಂದು ಹೋಗಿರೋದು ನಮ್ಗೆ ಯಾಕೆ ಅಂತ. ಹಂಗೇ ಇದೆಲ್ಲ ನಾವು ಏನೇ ಹೇಳಿದ್ರು ಕೂಡ ವಿ ಶುಡ್ ಲರ್ನ್ ಅಸ್ಟ್ರಾಲಜಿ. ನಾವು ಜ್ಯೋತಿಷ್ಯ ಕಲ್ತಿರಬೇಕು, ರೆಗ್ಯುಲರ್ ಆಗಿ ನಾವು ಟಚ್ಚಲ್ಲಿರಬೇಕು. ಬಂದಾಗ ಧೈರ್ಯ ಇರಬೇಕಷ್ಟೇ. ಇದು ಏನು ತಿಳ್ಕೊಂಡು ಏನು ಮಾಡಬೇಕು, ತಿಳ್ಕೊಂಡು ಏನು, ಈಗ ರೋಡು ಗುಂಡಿ ಆಗಿದೆ ತಿಳ್ಕೊಂಡು ಏನು ಮಾಡಬೇಕು, ರಿಪೇರಿ ಆಗೋರಿಗೆ ವೆಯ್ಟ್ ಮಾಡಬೇಕು. ಇಲ್ಲ ಅಂದರೆ ಆಲ್ಟರ್ನೇಟಿವ್ ಏನಾದ್ರು ಈ ಕಡೆ ಡಿವಿಯೇಷನ್ ತಗೊಂಡು ಹೋಗಬೇಕು. ದಟ್ ಈಸ್ ವಾಟ್ ಈಸ್ ನೋನ್ ಎಸ್ ಪ್ಲ್ಯಾನಿಂಗ್. ಸೊ ಅಸ್ಟ್ರಾಲಜಿ ಹೆಲ್ಪ್ಸ್ ಲೈಫ್ ಪ್ಲ್ಯಾನಿಂಗ್. ಹಾಗೆ ಬಿಸ್ನೆಸ್ಸಲ್ಲೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಲಾಭ, ಹೆಚ್ಚಿನ ಲಾಭಾಂಶ ಇಲ್ಲ ಕರ್ಕಾಟಕ ಲಗ್ನದವ್ರಿಗೆ ರಾಹುವಿನ ವಿಚಾರದಲ್ಲಿ ಬಂದಾಗ. ಮದುವೆ ಜೀವನದಲ್ಲಿ ಸ್ವಲ್ಪ 50-50, ಸ್ವಲ್ಪ ಗಲಾಟೆಗಳು, ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು. ಲವ್ ಮ್ಯಾರೇಜ್ ಆಗೋರಿಗೆ ನೆಕ್ಸ್ಟ್ ಮಾರ್ಚ್ ಆದಮೇಲೆ ಅದ್ಭುತವಾಗಿದೆ ಕರ್ಕಾಟಕ ಲಗ್ನದವ್ರಿಗೆ. ಆದರೂ ಕೂಡ ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಾಧಾರಣ ಫಲ, ಸ್ವಲ್ಪ ಉತ್ತಮ ಫಲ ಅಂತಲೇ ಹೇಳ್ತಕ್ಕಂಥದ್ದು. ಕೇತು ಬಗ್ಗೆ ಹೋಗೋಣ. ಕೇತು ಕರ್ಕಾಟಕ ಲಗ್ನದವ್ರಿಗೆ ಕೇತು ಪ್ರವೇಶದಿಂದ ಸ್ವಲ್ಪ ಎಜುಕೇಷನ್ ಡ್ರಾಪ್ ಆಗುತ್ತೆ, ಎಜುಕೇಷನಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಅಂದ್ಕೊಂಡಿರ್ತಕ್ಕಂಥ ಸಬ್ಜೆಕ್ಟ್ಸಲ್ಲಿ ಫೇಲ್ ಆಗ್ತಕ್ಕಂಥದ್ದು ಅಥವಾ ಹೆಚ್ಚು ಮಾರ್ಕ್ಸ್ ಬರದೇ ಇರ್ತಕ್ಕಂಥದ್ದು. ಹಾರ್ಡಾಗಿ ಟ್ರೈ ಮಾಡಿದ್ವಿ, 95 ಬರುತ್ತೆ 98 ಬರುತ್ತೆ ಅಂತಂದರೆ 80 ಬಂದುಬಿಟ್ಟಿದೆ. ಸೊ ಸಮ್ ಸೈಡ್ ಕೈಂಡ್ ಆಫ್ ಎ ಕನ್ಫ್ಯೂಷನ್ನು, ಏನು ಇಲ್ಲಿ ಮಿಸ್ ಆಯಿತು, ಹೆಂಗೆ ಮಾಡ್ತು ಅಂತ ಕನ್ಫ್ಯೂಷನ್ನು. ಸೊ ಓವರಾಲ್ ಎಜುಕೇಷನ್ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಜಾಬ್ ಲಾಸ್ ತೋರಿಸ್ತಾ ಇದೆ, ಕಳ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ದಶಾದಲ್ಲೂ ಕೇತು ದಶದಲ್ಲೂ ಇದ್ದರೆ ಕಳ್ಕೊಳ್ತಕ್ಕಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಯಾವಾಗಲೂ ದಶಾ ಅದಕ್ಕೆ ಇದು ಕೋರಿಲೇಟ್ ಆಗಬೇಕು, ನಮಗೆ ಕೋರಿಲೇಟ್ ಆದರೆ ಮಾತ್ರ ಆಗುತ್ತೆ. ಸೊ ನಾನು ಹೇಳ್ತಕ್ಕಂಥದ್ದು ಹಾಫ್ ಇನ್ಫಾರ್ಮೇಷನ್ ಕಲ್ತಿರಲ್ದೇ ಇರೋರಿಗೆ, ಜ್ಯೋತಿಷ ಕಲ್ತಿರೋರಿಗೆ. ಇನ್ನು ಬೇರೆ ಕಡೆ ಎಲ್ಲ ಟಿ ವಿಲಿ ಹೇಳೋದೆಲ್ಲ ನಿಮಗೆ ಝೀರೋ ಇನ್ಫಾರ್ಮೇಷನ್. ನನಗಾದರೂ ಹಾಫ್ ಇನ್ಫಾರ್ಮೇಷನ್ ಆದರೂ ನಿಮ್ಗೆ ಹೇಳ್ತೀನಿ. ಇನ್ನು ಬೇರೆ ಕಡೆ ನೀವು ನೋಡಿಬಿಟ್ರೆ ಅಷ್ಟೇ ಮುಗಿದೋಯ್ತು. ಸುಮ್ಮನೆ ಡ್ರೆಸ್ ನಡ್ಕೊಂಡು ಕೂತಿರ್ಬೇಕು ಅವ್ರದ್ದು, ದೊಂಬರಾಟ. ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಒಂಥರ ಫ್ಯಾಷನ್ ಶೋ ಆಗ್ಬಿಟ್ಟಿದೆ ಈಗ, ಫ್ಯಾಷನ್ ಶೋ, ಇನ್ನೇನಿಲ್ಲ ಅಲ್ಲಿ. ಹಾಗೆ ಮುಂದೆ ಬಿಸ್ನೆಸ್ಸಲ್ಲಿ ಬಂದಾಗ ಕೇತು ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಡೌನ್ ಆಗ್ತಕ್ಕಂಥದ್ದು, ರೊಟೇಷನ್ ಆಗ್ತಕ್ಕಂಥದ್ದು. ಬಿಸ್ನೆಸ್ ಅಂದರೆ ಇಟ್ ಈಸ್ ಮೋರ್ ಆಫ್ ರೊಟೇಷನ್ ಆಗ್ತಕ್ಕಂಥದ್ದು ಭಾಳ ಕಮ್ಮಿ ಇದೆ. ನೆಕ್ಸ್ಟ್ ಇಯರ್ ಎಂಡಿಂಗಲ್ಲಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇಯರ್ ಆಲ್ಮೋಸ್ಟ್ ಸೆಪ್ಟೆಂಬರ್ ಆದಮೇಲೆ 2026 ಸೆಪ್ಟೆಂಬರ್ ಆದಮೇಲೆ ತುಂಬ ಎಲ್ಲದರಲ್ಲೂ ಕೂಡ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು. ಫೈನಾನ್ಷಿಯಲಿ, ಜಾಬ್ ವೈಸ್, ಎಜುಕೇಷನ್ ವೈಸ್, ಬಿಸ್ನೆಸ್ ವೈಸ್ ತುಂಬ ಚೆನ್ನಾಗಿದೆ. ಅಲ್ಲಿಂದ ಟೇಕ್ ಆಫ್ ಆಗುತ್ತೆ. ಹಾಗೆ ಮ್ಯಾರೇಜಲ್ಲಿ ಸ್ವಲ್ಪ ಮಟ್ಟಿಗೆ
ಲವ್ ಮ್ಯಾರೇಜ್ ಕಾಂಬಿನೇಷನ್ ಇರ್ತಕ್ಕಂಥವ್ರಿಗೆ ಲವ್ ಕಾಂಬಿನೇಷನ್ನು ಸಕ್ಸಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಬಟ್ ಗಲಾಟೆಗಳು ಕೂಡ ಅದ್ರ ಜೊತೆ ಸ್ವಲ್ಪ ಮೈಲ್ಡಾಗಿ ಇದ್ದೇ ಇರ್ತಕ್ಕಂಥದ್ದು. ವೈವಾಹಿಕ ಜೀವನ ಉತ್ತಮವಾಗಿದೆ. ಹಾಗೆ ಆರೋಗ್ಯದಲ್ಲಿ ನೋಡಿದ್ರೆ ಉತ್ತಮವಾಗಿದೆ, ಏನೂ ತೊಂದರೆ ಇಲ್ಲ. ಆರೋಗ್ಯ ಇಸ್ ಎಕ್ಸಲೆಂಟ್, ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥದ್ದು, ಯಾವುದೇ ರೀತಿ ತೊಂದರೆ ಇಲ್ಲ. ಇಷ್ಟು ಕರ್ಕಾಟಕ ಲಗ್ನದವ್ರಿಗೆ. ನೆಕ್ಸ್ಟ್ ಸಿಂಹ ಲಗ್ನಕ್ಕೆ ಹೋಗೋಣ. ಸಿಂಹ ಲಗ್ನದವ್ರಿಗೆ ರಾಹು ಕುಂಭರಾಶಿ ಪ್ರವೇಶದ ಬಗ್ಗೆ ಮಾತಾಡೋಣ. ಇಲ್ಲಿ ಸಿಂಹರಾಶಿಯ ಎಜುಕೇಷನ್ ತೊಗೊಂಡಾಗ ಸ್ವಲ್ಪ ಮಟ್ಟಿಗೆ ಭಾಳ ಇಂಟೆಲಿಜೆಂಟ್ ಆಗಿರೋರು ಗ್ರೇವ್ ಮಿಸ್ಟೇಕ್ಸ್ ಮಾಡಿಬಿಡ್ತಾರೆ. ಒಳ್ಳೆಯ ಆಪರ್ಚುನಿಟಿ ಕಲಿತಕ್ಕಂಥದ್ದು, ರಾಂಗ್ ಡಿಸಿಷನ್ಸ್ ತೊಗೊಳ್ತಕ್ಕಂಥದ್ದು. ಸೊ ಡಿಸಿಷನ್ ಮೇಕಿಂಗಲ್ಲಿ ಇಲ್ಲಿ ಎಜುಕೇಷನಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಈ ವರ್ಷ ಸಮಸ್ಯೆ ಇದೆ. ನೆಕ್ಸ್ಟ್ ಇಯರ್ ತೊಗೊಂಡಿರ್ತಕ್ಕಂಥ ರಾಂಗ್ ಡಿಸಿಷನ್ ರೈಟ್ ಡಿಸಿಷನ್ಸ್ ಆಗಿಬಿಡುತ್ತೆ, ಫ್ಲಿಪ್ ಸೈಡ್ ಆಗಿಬಿಡುತ್ತೆ. ಅಲ್ಲಿ ಹೋಗಬಾರ್ದಾಗಿತ್ತು, ಆ ಕೋರ್ಸ್ ತೊಗೋಬಾರ್ದಾಗಿತ್ತು, ತೊಗೊಂಡೆ, ಅದರಲ್ಲಿ ಏನೂ ಏಳಿಗೆ ಇಲ್ಲ, ಅದರಲ್ಲಿ ಜಾಸ್ತಿ ಏನೂ ಜಾಬ್ ಇಲ್ಲಂತೆ, ಅದಿಲ್ವಂತೆ, ಇಂಡಸ್ಟ್ರಿ ಮುಚ್ಚೋಗ್ಬಿಡುತ್ತಂತೆ, ಏನೇನೋ ಆ ಥರ ಎಕ್ಸಾಂಪಲ್ ಕೊಟ್ಟಿದ್ದು. ಬಟ್ ಅದೇ ಹೋಗಿರ್ತಕ್ಕಂಥವ್ರು ನೆಕ್ಸ್ಟ್ ಇಯರ್ಗೆ ಸರ್ಪ್ರೈಸಿಂಗ್ ಆಗಿ ಅವ್ರಿಗೆ ಫ್ಲಿಪ್ ಸೈಡ್ ಆಗಿಬಿಡುತ್ತೆ. ರಾಹು ಇಸ್ ಸರ್ಪ್ರೈಸಸ್, ಅದೇ ಬೂಮ್ ಆಗಿಬಿಡುತ್ತೆ. ಸೊ ಇಟ್ಸ್ ಒಂಥರ ಡಬಲ್ ಎಜ್ ಸ್ವೋರ್ಡ್ ಇದ್ದಂಗೆ ಸಿಂಹ ಲಗ್ನದವ್ರಿಗೆ ರಾಹು ದಶ ಬಂದು ರಾಹುವಿನ ಒಂದು ಕುಂಭರಾಶಿ ಎಂಟ್ರಿಗೆ ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇಯರ್ ಎಜುಕೇಷನ್ ಫಸ್ಟ್ ಕ್ಲಾಸ್ ಆಗಿದೆ. ಜಾಬಲ್ಲಿರೋರಿಗೆ ಭಾಳ ಕಷ್ಟ. ಜಾಬಲ್ಲಿರೋರಿಗೆ ಸಿಕ್ಕಾಪಟ್ಟೆ ಬ್ಯಾಡ್ ಟೈಮ್ ಇರ್ತಕ್ಕಂಥದ್ದು, ಫೈನಾನ್ಷಿಯಲಿ ಡಿಫಿಕಲ್ಟಿ ಆಗ್ತಕ್ಕಂಥದ್ದು, ಸಾಲಗಳು ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು, ಮೋಸ ಹೋಗ್ತಕ್ಕಂಥದ್ದು, ಕೊಟ್ಟಿರೋ ದುಡ್ಡು ಬರೋಲ್ಲ ಅಥವಾ ಇವ್ರು ಕೊಡೋ ದುಡ್ಡು ಕೈಗೆ ಹತ್ತಲ್ಲ, ಸಿಕ್ಕಾಪಟ್ಟೆ ಸಮಸ್ಯೆ ಇರ್ತಕ್ಕಂಥ ತೋರಿಸ್ತಾ ಇದೆ. ಜಾಬ್ ಇದ್ದರೂ ಕೂಡ ಜಾಬಲ್ಲಿ ಸ್ಯಾಲ್ರೀಸ್ ಬರೋಲ್ಲ, ಕರೆಕ್ಟ್ ಟೈಮ್ಗೆ ಬರೋದಿಲ್ಲ, ವೆರಿ ಡಿಫಿಕಲ್ಟ್ ಟೈಮಿಂಗ್ಸ್ ಇರ್ತಕ್ಕಂಥದ್ದು. ಬೇರೆ ಕಡೆ ಟ್ರೈ ಮಾಡಿದ್ರೂ ಕೂಡ ಚೇಂಜ್ ಸಿಗಲ್ಲ. ನೆಕ್ಸ್ಟ್ ಇಯರ್ ಸ್ವಲ್ಪ ಮಟ್ಟಿಗೆ ಬದಲಾವಣೆ. ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಈ ಇಯರು. ಹಾಗೆ ಮುಂದಿನ ವರ್ಷ ಸ್ವಲ್ಪ ಚೇತರಿಕೆ ಆಗ್ತಕ್ಕಂಥದ್ದು. ಪ್ರೇಮ ವಿವಾಹದಲ್ಲಿ ಸ್ವಲ್ಪ ಮಟ್ಟಿಗೆ ಅಡಚಣೆಗಳು ತೋರಿಸ್ತಾ ಇದೆ, ಗಲಾಟೆಗಳು ತೋರಿಸ್ತಾ ಇದೆ. ಪ್ರೇಮ ವಿವಾಹ ಅಥವಾ ಪ್ರೇಮ ಮುಂದಿನ ವರ್ಷ ಕಟ್ಟಾಗ್ತಕ್ಕಂಥ ಸಾಧ್ಯತೆ ಭಾಳ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ. ಲವ್ ಮಾಡ್ತಾ ಇರ್ತಾರೆ, 6 ವರ್ಷ, 1 ವರ್ಷ, 2 ವರ್ಷ, 6 ತಿಂಗಳು, ವ್ಯಾಲಿಡಿಟಿನೇ ಇಲ್ಲ. ಬೇಕಾದ್ರೆ ಯೋಚನೆ ಮಾಡಿ, ಲವ್ಗೆ ವ್ಯಾಲಿಡಿಟಿನೇ ಇಲ್ಲ. ಯಾರಾದರೂ ವ್ಯಾಲಿಡಿಟಿ ಕೊಟ್ಬಿಡ್ಲಿ ನೋಡೋಣ. ಬಂದ್ಬಿಟ್ಟು ಸರ್ ಲವ್ ಮಾಡೋದವರು ಮಿನಿಮಮ್ ಅಂತ ಏನಾದ್ರು ವ್ಯಾಲಿಡಿಟಿ ಇದೆಯಾ? ಯಾವುದೂ ಇಲ್ಲ. 1 ತಿಂಗಳು ಲವ್ ಮಾಡಿದವರು 2ನೇ ತಿಂಗಳಿಗೆ ಕಟ್ಟು, 10 ವರ್ಷ ಲವ್ ಮಾಡೋದು 11ನೇ ವರ್ಷಕ್ಕೆ ಕಟ್ಟು. ಸೊ ದಶಾಭುಕ್ತಿಗಳಲ್ಲಿ 4ನೇ ಮನೆ ಬಂದಾಗ ದಿ ಮೋಸ್ಟ್ ಡೇಂಜರಸ್ ಹೌಸ್ ಫಾರ್ ಕ್ಯಾನ್ಸಲೇಷನ್ ಆಫ್ ಲವ್ ಈಸ್ 4th ಹೌಸ್. ದಶಾ ಭುಕ್ತಿ ಚೇಂಜ್ ಆಗಿದ ತಕ್ಷಣ ಮುಗೀತು. 6 ವರ್ಷ ಲವ್ ಮಾಡಿರ್ತಾರೆ, ಮದುವೆ ಆಗ್ತಾರೆ, ಮದುವೆಯಾಗಿ 6 ತಿಂಗಳಿಗೆ ಕೋರ್ಟಲ್ಲಿರ್ತಾರೆ. 6 ವರ್ಷದ ಲವ್ ಎಲ್ಲ ಅಲ್ಲಿ ಮಾತಾಡ್ತಾ ಇರ್ತಾರೆ. 6 ವರ್ಷದ ಲವ್ವಲ್ಲಿ ಏನೇನು ಕೊಟ್ಟಿಲ್ಲ, ಏನೇನು ಮಾಡಿಲ್ಲ, ಕೋರ್ಟಲ್ಲಿ ಮಾತಾಡ್ತಾರೆ. 6 ವರ್ಷದ ಡಿಸ್ಕಷನ್ ಕೋರ್ಟಲ್ಲಿ ನಡೆಯುತ್ತೆ. ಅಂಥ ಹುಚ್ಚುತನ ಗ್ರಹಗಳು ಮಾಡ್ತವೆ. ನಾವು ಅದನ್ನು ನೋಡ್ತೀವಿ, ಮನಸ್ಸು ಕೆಡಿಸ್ಕೊಳ್ತೀವಿ. ವಿ ಶುಡ್ ಬಿ ಪಾಸಿಟಿವ್. ಹಾಗೆ ವೈವಾಹಿಕ ಜೀವನದಲ್ಲೂ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು, ಕೋಲ್ಡ್ ನೇಚರ್ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಮುಂದೆ ಆರೋಗ್ಯದಲ್ಲಿ ಬರೋಣ. ಈ ಒಂದು ಸಿಂಹ ಲಗ್ನದವ್ರಿಗೆ ರಾಹುವಿನ ಫಲದಲ್ಲಿ ಆರೋಗ್ಯದ ಬಗ್ಗೆ ಬರೋಣ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ಹಾಗೆ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಸ್ವಲ್ಪ ಆಪ್ರೇಷನ್ ಕಾಂಬಿನೇಷನ್ ಸ್ವಲ್ಪ ತೋರಿಸ್ತಾ ಇದೆ. ಸಕ್ಸಸ್ ಸ್ವಲ್ಪ 50-50 ತೋರಿಸ್ತಾ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಕರೆಕ್ಟಾಗಿರ್ತಕ್ಕಂಥ ಡಾಕ್ಟ್ರು ಟ್ರೀಟ್ಮೆಂಟು ಮತ್ತು ರೀಚೆಕ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕೇತುಗೆ ಹೋಗೋಣ. ಸಿಂಹ ಲಗ್ನದವ್ರಿಗೆ ಕೇತು ಫಲ ಅಂದರೆ ಕೇತು ದಶ ನಡೀತಾ ಇರೋರಿಗೆ, ಸಿಂಹ ಲಗ್ನದವ್ರಿಗೆ ಕೇತು ದಶ ನಡೀತಾ ಇರೋರಿಗೆ ಅಥವಾ ಕೇತು ಭುಕ್ತಿ, ಲಾಂಗರ್ ಪೀರಿಯಡ್ ಕೇತು ಭುಕ್ತಿ ಯಾವುದೋ ನಡೀತಾ ಇರೋರಿಗೆ ಹೇಗಿದೆ ಫಲ ನೋಡೋಣ. ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಜಾಕ್ಪಾಟ್, ಎಕ್ಸಲೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ನು, ಅಂದ್ಕೊಂಡಿರ್ತಕ್ಕಂಥ ರಿಸಲ್ಟು, ಅಂದ್ಕೊಂಡಿರ್ತಕ್ಕಂಥ ಕಾಲೇಜ್ ಸಿಗ್ತಕ್ಕಂಥದ್ದು, ಅಂದ್ಕೊಂಡಿರ್ತಕ್ಕಂಥ ಎಜುಕೇಷನ್ ಸ್ಟ್ರೀಮ್ ಸಿಗ್ತಕ್ಕಂಥದ್ದು. ಇಟ್ಸ್ ಎಕ್ಸಲೆಂಟ್. ನೆಕ್ಸ್ಟ್ ಇಯರ್ ಎಂಡಲ್ಲಿ ಸ್ವಲ್ಪ ಮಟ್ಟಿಗೆ ಅಂದ್ಕೊಂಡಿರ್ತಕ್ಕಂಥದ್ರಲ್ಲಿ ಒಂದು ಡ್ರಾಪ್ ಆಗಿಬಿಡುತ್ತೆ ಸಡನ್ನಾಗಿ, ಸ್ವಲ್ಪ ಮಾನಸಿಕವಾಗಿ ಚಿಂತನೆ ಆಗ್ತಕ್ಕಂಥದ್ದು. ಸೊ ಆಲ್ಮೋಸ್ಟ್ ಇಟ್ ಈಸ್ ಎಂಡಲ್ಲಿರೋದ್ರಿಂದ ತಲೆ ಜಾಸ್ತಿ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ.
ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ದುಡ್ಡು ಜಾಸ್ತಿ ಬರುತ್ತೆ. ವರ್ಕ್ ಫ್ರಮ್ ಹೋಮ್ ಕಾಂಬಿನೇಷನ್ಸ್ ತೋರಿಸ್ತಾ ಇದೆ. ಮನೆಯಿಂದನೇ ಜಾಸ್ತಿ ವರ್ಕ್ ಮಾಡ್ತಕ್ಕಂಥ ತೋರಿಸ್ತಾ ಇದೆ. ಮನೇಲೇ ಮಲಗೋದು ಜಾಸ್ತಿ ತೋರಿಸ್ತಾ ಇದೆ. ಕೆಲಸ ಕಮ್ಮಿ ತೋರಿಸ್ತಾ ಇದೆ. ಆರಾಮಾಗಿ ನೆಮ್ಮದಿಯಾಗಿರ್ತಕ್ಕಂಥದ್ದು, ದುಡ್ಡು ಜಾಸ್ತಿ ಬರುತ್ತೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೂ ಕೂಡ ಅಧಿಕವಾಗಿರ್ತಕ್ಕಂಥ ಲಾಭ, ಆರಾಮಾಗಿ ಓಡಾಡ್ಕೊಂಡಿರ್ತಕ್ಕಂಥದ್ದು. ಎಕ್ಸ್ಪೆಕ್ಟೇಷನ್ ಇರ್ಬೋದು, ಬಟ್ ಎಕ್ಸ್ಪೆಕ್ಟೇಷನ್ಗೆ ಒಂದು ತಕ್ಕನಾಗಿ ಬರ್ತಕ್ಕಂಥದ್ದು, ಹ್ಯಾಪಿಯಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ಎಂಡಿಂಗಲ್ಲಿ, ಬಿಸ್ನೆಸ್ಸಲ್ಲಿರ್ತಕ್ಕಂಥ ಎಂಡಿಂಗಲ್ಲಿ ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು ಮುಂದಿನ ವರ್ಷ ಸೆಪ್ಟೆಂಬರ್ ಆದ ನಂತರ, ಆಗಸ್ಟ್ ಸೆಪ್ಟೆಂಬರ್ ಆದ ನಂತರ ಸ್ವಲ್ಪ ಫೈನಾನ್ಷಿಯಲ್ ಮಾಡಿದ್ದೆಲ್ಲ ಒಂಚೂರು ಹೋಗ್ತಕ್ಕಂಥ ಕಾಂಬಿನೇಷನ್ನು ತೋರಿಸ್ತಾ ಇದೆ. ವಿವಾಹದಲ್ಲಿ ಸ್ವಲ್ಪ ಕ್ಯಾನ್ಸಲೇಷನ್ ಆಗ್ತಾ ಇರ್ತಕ್ಕಂಥದ್ದು, ಎಂಗೇಜ್ಮೆಂಟ್ ಬ್ರೇಕ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿವಾಹದಲ್ಲಿ ಮಾತುಕತೆ ಆಗಿ ಚೌಲ್ಟ್ರಿ ಬುಕ್ ಮಾಡಿ, ಸೀರೆಗಳೆಲ್ಲ ಪರ್ಚೇಸ್ ಮಾಡಿ, ಪ್ಯಾಂಟು ಶರ್ಟು ಅವನಿಗೆಲ್ಲ ಕಾರೆಲ್ಲ ಕೀ ಕೊಟ್ಟು, ಆಮೇಲೆ ಸಡನ್ನಾಗಿ ಕ್ಯಾನ್ಸಲೇಷನ್ 4ನೇ ಮನೆ ಬಂದಿರತಕ್ಕಂಥದ್ದು. ಮುಂದಿನ ವರ್ಷ ಇದು ಹೋಯಿತು ಅಂತ ಇನ್ನು ಮುಂದಿನ ವರ್ಷ ಬರ್ತಾರೆ. ಮುಂದಿನ ವರ್ಷ ಇನ್ನೂ ಟಫ್ ಆಗಿದೆ. ವೈವಾಹಿಕ ಜೀವನ ಮತ್ತು ವಿವಾಹ ಎರಡೂ ಕೂಡ ಟಫ್ ಪ್ಯಾರಲೆನ್ಸಲ್ಲಿದೆ. ಆರೋಗ್ಯ ಕೂಡ ಸ್ವಲ್ಪ ಕೆಡುತ್ತೆ. ದೀರ್ಘಕಾಲ ಅನಾರೋಗ್ಯ, ಆಪ್ರೇಷನ್ ಅನ್ಸಕ್ಸಸ್ಫುಲ್ ಆಗ್ತಕ್ಕಂಥದ್ದು, ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು, ಕ್ಯೂರೇ ಆಗದೆ ಇರ್ತಕ್ಕಂಥದ್ದು, ಲಾಂಗ್ ಟರ್ಮ್ ಏಲ್ಮೆಂಟ್ಸು, ಒಂದೋದ್ರೆ ಇನ್ನೊಂದು ಬರ್ತಾನೆ ಇರುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು. ನೆಕ್ಸ್ಟ್ ಮುಂದಿನ ಒಂದು ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದ ರಾಹು ವಿಚಾರ ಮಾತಾಡೋಣ. ಕನ್ಯಾ ಲಗ್ನದವರು ರಾಹು ಕುಂಭರಾಶಿ ಪ್ರವೇಶ, ರಾಹು ದಶಾ ಅಥವಾ ರಾಹು ಭುಕ್ತಿ ನಡೀತಾ ಇರಬೇಕು. ಇಲ್ಲದ್ರೆ ನೀವು ತಲೆ ಕೆಡಿಸ್ಕೊಳ್ಳೇಬೇಡಿ. ಗೊತ್ತಿಲ್ಲ ಅಂದರೆ ಗೂಗಲ್ ಮಾಡಿ ನೋಡಿ, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ, ಯಾವುದೋ ಒಂದು ದಶಾ ನಡೀತಾ ಇದೆ, ಭುಕ್ತಿ ನಡೀತಾ ಇದೆ, ಇಮ್ಮಿಡಿಯೇಟಾಗಿ ಕೊಡುತ್ತೆ. ಸೊ ಟೆಕ್ನಾಲಜಿ ಅಡ್ವಾನ್ಸಲ್ಲಿದೆ. ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಎಜುಕೇಷನ್ ಸ್ವಲ್ಪ ಚೆನ್ನಾಗಾಗುತ್ತೆ. ಬುದ್ಧಿವಂತಿಕೆ ಜಾಸ್ತಿ ಆಗ್ತಕ್ಕಂಥದ್ದು, ಸಹಪಾಠಿಗಳು ಸ್ವಲ್ಪ ಹೆಚ್ಚಾಗಿ ಸಪೋರ್ಟ್ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟ್ ಇಯರ್ ಎಂಡಿಂಗಲ್ಲಿ ಸ್ವಲ್ಪ ಎಜುಕೇಷನಲ್ಲಿ ಸ್ವಲ್ಪ ಏನೋ ಒಂದು ಸ್ವಲ್ಪ ಸಡನ್ನಾಗಿ ಟರ್ನ್ ಅರೌಂಡ್ ಆಗಿಬಿಡುತ್ತೆ. ತೊಗೊಂಡಿರ್ತಕ್ಕಂಥ ಕೋರ್ಸ್ನ ಬಿಟ್ಬಿಡಬೇಕು ಅಂತ ಬರುತ್ತೋ, ಅಥವಾ ಫೇಲ್ ಆಗ್ತಕ್ಕಂಥದ್ದು, ಅಥವಾ ಯಾಕೆ ತೊಗೊಂಡೆ ಅನ್ನೋ ಒಂದು ಜಿಜ್ಞಾಸೆ ಅಥವಾ ಜಿಗುಪ್ಸೆ ಬರ್ತಕ್ಕಂಥದ್ದು ಖಂಡಿತ ಅಲ್ಲಿ ತೋರಿಸ್ತಾ ಇದೆ. ಹಾಗೆ ಎಜುಕೇಷನ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಒಳ್ಳೆಯ ಒಂದು ವಿಚಾರದಲ್ಲಿ ಬರ್ತದೆ. ಬಟ್ ಆಲಸ್ಯ ಇರ್ತಕ್ಕಂಥದ್ದು, ಜಾಬಲ್ಲಿ ಸ್ವಲ್ಪ ಸೋಂಬೇರಿತನ ಇರ್ತಕ್ಕಂಥದ್ದು ತೋರಿಸ್ತದೆ. ಜಾಬಲ್ಲಿ ಏನು ಮೇಜರ್ ಇದಿಲ್ಲ, ಟಕ್ಕರ್ ಇಲ್ಲ. ನೆಕ್ಸ್ಟ್ ಇಯರ್ ಎಂಡಿಗೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಮಾತಿನಿಂದ ಸಮಸ್ಯೆ, ಜಾಬ್ ಬಿಡ್ತಕ್ಕಂಥದ್ದು ನೆಕ್ಸ್ಟ್ ಇಯರ್ ಸೆಪ್ಟೆಂಬರ್ ಆದಮೇಲೆ ಸ್ವಲ್ಪ ಕೇರ್ಫುಲ್ ಟೈಮಾಗಿ ಇರಬೇಕು. ಬಿಕಾಸ್ ದಿ ಎಂಟ್ರಿ ಆಫ್ ದಟ್ ನಕ್ಷತ್ರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೂ ಕೂಡ ಉತ್ತಮವಾಗಿದೆ. ಅದರ ಜೊತೆಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಂಡಿಂಗಲ್ಲಿ, ಸೆಪ್ಟೆಂಬರ್ ಎಂಡಿಂಗಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಬಿಸ್ನೆಸ್ಸಲ್ಲಿ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ವಿವಾಹದಲ್ಲಿ ಸ್ವಲ್ಪ ಮಟ್ಟಿಗೆ ವಿವಾಹ ಆದರೂ ಕೂಡ ಆಸಕ್ತಿ ಕಮ್ಮಿ, ವಿವಾಹ ಆದರೂ ಕೂಡ ಬಾಂಧವ್ಯ ಕಮ್ಮಿ ಆಗ್ತಿರ್ತಕ್ಕಂಥ ತೋರಿಸ್ತಾ ಇದೆ. ವಿವಾಹ ಆಗಿರೋರಿಗೂ ಕೂಡ ಸೇಮ್ ಎಫೆಕ್ಟೇ ಬರ್ತಕ್ಕಂಥ ತೋರಿಸ್ತಾ ಇದೆ. ಮನೆ ಕಟ್ಟೋ ಒಂದು ಯೋಗ ಕನ್ಯಾ ಲಗ್ನದವ್ರಿಗೆ ರಾಹುವಿನ ವಿಚಾರದಲ್ಲಿ ಬರ್ತಕ್ಕಂಥದ್ದು ಕನ್ಯಾ ಲಗ್ನದಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ಕೇತುಗೆ ಹೋಗ್ಬಿಡೋಣ. ಆರೋಗ್ಯ ಚೆನ್ನಾಗಿದೆ. ಆರೋಗ್ಯದಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಆಪರೇಷನ್ ತೋರಿಸ್ತಾ ಇದೆ. ಆರೋಗ್ಯ ಚೆನ್ನಾಗಿದೆ. ರಾಹುವಿನ ವಿಚಾರ ಕೇತುವಿನ ವಿಚಾರ ಬಂದಾಗ ಎಜುಕೇಷನಲ್ಲಿ ಸ್ವಲ್ಪ ಬ್ರೇಕ್ ಆಗುತ್ತೆ. ನೆಕ್ಸ್ಟ್ ಇಯರ್ ಎಕ್ಸಲೆಂಟ್ ಆಗಿದೆ. ಜಾಬಲ್ಲಿರೋರಿಗೆ ಟೆನ್ಷನ್ ಇದೆ, ಜಾಬ್ ಬಿಡ್ತಕ್ಕಂಥ ಕಾಂಬಿನೇಷನ್ ಇದೆ. ಒಳ್ಳೆ ಪೊಸಿಷನ್ಸು ಬಿದೋಗೋ ಥರ ಇದೆ. ಒಳ್ಳೆ ಪೊಸಿಷನ್ನು ನಮಗೆ ಕೆಳಗೆ ಬಿದೋಗೋ ಥರ ಒಂದು ವಿಚಾರದಲ್ಲಿ ಬರ್ತಾ ಇದೆ. ಒಳ್ಳೆ ಪೊಸಿಷನ್ ಇದು ಕೆಳಗೆ ಬಿದೋಗ್ಬಿಡುತ್ತೆ. ಸೊ ಬಾಯಿಂದ ಬಿದೋಗುತ್ತೋ, ಅದು ಕಮ್ಯುನಿಕೇಷನಿಂದ ಬಿದೋಗುತ್ತೋ, ಅಥವಾ ಸ್ಪೀಚಿಂದ ಬಿದೋಗುತ್ತೋ, ಸಮ್ ಪ್ರಾಬ್ಲಮ್ ಸ್ವಲ್ಪ ರಿವೈವ್ ಆಗೋಕ್ಕೆ ಕಷ್ಟ. ಸ್ವಲ್ಪ ಸಣ್ಣ ಪುಟ್ಟ ಲಾಭಗಳು ಬರುತ್ತೆ ಅಷ್ಟೇ. ಬಿಸ್ನೆಸ್ಸಲ್ಲವ್ರಿಗೂ ಅಷ್ಟೇ ಸಿಕ್ಕಾಪಟ್ಟೆ ಮೋಸ ಹೋಗ್ತಕ್ಕಂಥ ತೋರಿಸ್ತಾ ಇದೆ. ಫೈನಾನ್ಷಿಯಲ್ ಏನೋ ಒಂದು ಕಡೆ ಸಮಸ್ಯೆ ಆಗ್ತಕ್ಕಂಥ ತೋರಿಸ್ತಾ ಇದೆ. ಸ್ವಲ್ಪ ವೆರಿ ಬ್ಯಾಡ್ ಟೈಮ್ ಕೇತುವಿನ ವಿಚಾರದಲ್ಲಿ ಬರ್ತಕ್ಕಂಥದ್ದು. ವೈವಾಹಿಕ ಜೀವನದಲ್ಲಿ ಮದುವೆ ನೋಡ್ತಾ ಇರ್ತಾರೆ, ಆಗೋದೇ ಭಾಳ ಕಷ್ಟ ಕನ್ಯಾ ಲಗ್ನದವ್ರಿಗೆ ಕೇತುವಿನ ಪ್ರಭಾವದಿಂದ. ನೆಕ್ಸ್ಟ್ ಇಯರು ಏನೋ ಸ್ವಲ್ಪ ಬಂತು, ಮಾತುಕತೆ ಆಯಿತು, ಇನ್ನೇನು ಮಾಡ್ತಾರೆ ಅಂತಂದರೆ ಅದು ಫ್ಲಾಪ್ ಆಯಿತು. ಸೊ ಓವರಾಲ್ ಮ್ಯಾರೇಜ್ ಇಸ್ ನಾಟ್ ಗುಡ್. ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಟೆನ್ಷನ್ಸ್ ಜಾಸ್ತಿ, ಸಪ್ರೇಷನ್ಸ್ ಜಾಸ್ತಿ, ಒಂದು ರೀತಿಯ ಯಾಕಾರು ಟೆನ್ಷನಲ್ಲಿರ್ತಕ್ಕಂಥದ್ದು, ಡಿಟ್ಯಾಚ್ಮೆಂಟ್ ಮೈಂಡ್ಸೆಟ್ ಭಾಳಷ್ಟು ತೋರಿಸ್ತಕ್ಕಂಥದ್ದು. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ, ಸ್ವಲ್ಪ ಆಪರೇಷನ್ಸ್ ಎಲ್ಲ ತೋರಿಸ್ತಾ ಇದೆ. ಆಸ್ತಿ ಮಾರ್ತಕ್ಕಂಥ ವಿಚಾರದಲ್ಲಿ ತೋರಿಸ್ತಾ ಇದೆ. ದಿಸ್ ಈಸ್ ಒನ್ ನೆಗೆಟಿವ್. ಪಿತ್ರ ಜೊತೆ ಆಸ್ತಿ ಬರ್ತಕ್ಕಂಥದ್ದು ಪಾಸಿಟಿವ್ ಇದೆ. ಇಷ್ಟು ಲಗ್ನದ್ದು ಒಳ್ಳೆಯದಾಗಿದೆ. ಇಂದಿನ ನಕ್ಷತ್ರ ನಾಡಿ ಸಂಚಿಕೆಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ಲಗ್ನಗಳಿಗೆ ಏನೆಲ್ಲ ಅನುಕೂಲಗಳಿದೆ, ಅನಾನುಕೂಲಗಳಿದೆ ಅನ್ನೋದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ರು. ಧನ್ಯವಾದಗಳು ಗುರುಗಳೇ.
ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. ಪ್ರಖ್ಯಾತ ಜ್ಯೋತಿಷ್ಯರು ಪಂಡಿತ್ ದಿನೇಶ್ ಗುರುಜಿ ಅವರಿಂದ ನಿಮ್ಮ ಭವಿಷ್ಯವನ್ನು ಜ್ಯೋತಿಷ್ಯದಿಂದ ಅನಾವರಣ ಮಾಡಿಕೊಳ್ಳಿ. ಇದು ಪಂಡಿತ್ ದಿನೇಶ್ ಗುರುಜಿ ಅವರದೇ ಆದ ವಿಶಿಷ್ಟ ಭವಿಷ್ಯವಾಣಿ ಆ್ಯಪ್ನಿಂದ ಬೆಂಬಲಿತ ಕೋರ್ಸ್. ಹೊಸ ಬ್ಯಾಚ್ ಆರಂಭ ಆಗಸ್ಟ್ 11ರಿಂದ ಕೇವಲ 15 ದಿನಗಳು ಮಾತ್ರ. ಮನೆಯಿಂದಲೇ ಬಾಧಕಾಲಿಕ ಆದಾಯವನ್ನು ಗಳಿಸಿರಿ. ಲೈವ್ ಸ್ವಿಮ್ ಕ್ಲಾಸುಗಳು ಬೆಳಗ್ಗೆ ಅಥವಾ ಸಂಜೆ ಬ್ಯಾಚ್ ಆಯ್ಕೆ ಮಾಡಿ. ಯಾವುದೇ ಅನುಭವ ಅಗತ್ಯವಿಲ್ಲ, ನಿಮ್ಮ ಮನೆಯಿಂದಲೇ ಕಲಿಯಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ. ಮ್ಯಾಕ್ಸ್ ಶೈತ್ರನಡೆ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿಂದೆಲ್ಲ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.